ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ಜೂನ್ 9 ಮಂಗಳವಾರ ಈ ದಿನ ನಿಮ್ಮ ಪಾಲಿಗೆ ಅತ್ಯಂತ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸುವ, ಕಳೆದುಕೊಂಡಿದ್ದನ್ನು ಮರಳಿ ಪಡೆಯುವ ಮತ್ತು ಹೊಸ ಆಶಾದಾಯಕ ಬದಲಾವಣೆಗಳನ್ನು ತರಲಿರುವ ಮಹತ್ವದ ದಿನವಾಗಿರುತ್ತೆ. ಇಷ್ಟು ದಿನಗಳಿಂದ ನಿಮ್ಮ ಮನಸ್ಸನ್ನು ನಿರಂತರವಾಗಿ ಕಾಡುತ್ತಿದ್ದ ಉದ್ಯೋಗದ ಕಿರಿಕಿರಿಗಳು, ಹಿತಶತ್ರುಗಳ ಕಾಟ ಹಾಗೂ ಆರ್ಥಿಕ ಮುಗ್ಗಟ್ಟುಗಳು ಇಂದಿನಿಂದ ಸಂಪೂರ್ಣವಾಗಿ ದೂರವಾಗುತ್ತೆ. ಇಂದು ಬೆಳಗ್ಗೆಯಿಂದಲೇ ನಿಮ್ಮ ವಿಶ್ಲೇಷಣಾತ್ಮಕ ಬುದ್ಧಿಶಕ್ತಿ ದುಪ್ಪಟ್ಟಾಗಲಿದ್ದು, ನಿಮ್ಮ ಚತುರ ನಿರ್ಧಾರಗಳಿಂದಲೇ ಕಠಿಣವಾದ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ತೀರಾ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಆಸ್ತಿ ಖರೀದಿ, ಬ್ಯಾಂಕ್ ಲೋನುಗಳು ಅಥವಾ ವೀಸಾ ಮತ್ತು ವಿದೇಶ ಪ್ರಯಾಣದ ಪ್ರಕ್ರಿಯೆಗಳು ಇಂದು ನಿಮಗೆ ಸಕಾರಾತ್ಮಕವಾಗಿ ಮುನ್ನಡೆಯುವ ಬಲವಾದ ಸೂಚನೆಗಳಾಗಿರುತ್ತೆ. ಆರ್ಥಿಕವಾಗಿ ಇಂದು ನಿಮಗೆ ಹಠಾತ್ ಧನ ಲಾಭದ ಯೋಗ ಇದ್ದು, ಹಿಂದೆ ನೀವು ಯಾರಿಗೋ ಕೊಟ್ಟ ಹಣ, ಬರದೆ ಸಿಲುಕಿಕೊಂಡಿದ್ದ ಹಳೆಯ ಬಾಕಿ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುತ್ತೆ. ವಿಶೇಷವಾಗಿ ನಿಮ್ಮ ಸೋದರ ಮಾವ ಅಥವಾ ಕಚೇರಿಯ ಹಿರಿಯ ಸಹೋದ್ಯೋಗಿಯೊಬ್ಬರ ಮಾರ್ಗದರ್ಶನ ಹಾಗೂ ಬೆಂಬಲದಿಂದ ನಿಮ್ಮ ವೃತ್ತಿ ಜೀವನಕ್ಕೆ ಒಂದು ದೊಡ್ಡ ಮೈಲುಗಲ್ಲು ಸಿಗಲಿದ್ದು, ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಭದ್ರಪಡಿಸುತ್ತೆ. ಕನ್ಯಾ ರಾಶಿಯವರು ಸ್ವಭಾವತಃ ಅತ್ಯಂತ ಶಿಸ್ತುಬದ್ಧರು, ಪರಿಪೂರ್ಣತೆಯನ್ನು ಇಷ್ಟಪಡುವವರು ಹಾಗೂ ಸೂಕ್ಷ್ಮ ಬುದ್ಧಿವಂತರಾಗಿದ್ದಾರೆ. ಇಂದು ನಿಮ್ಮ ಈ ಕಾರ್ಯದಕ್ಷತೆಗೆ ತಕ್ಕಂತೆ ಕಚೇರಿಯಲ್ಲಿ ಮತ್ತು ಸಮಾಜದಲ್ಲಿ ಅತ್ಯುನ್ನತ ಗೌರವ ಹಾಗೂ ಹೊಸ ಜವಾಬ್ದಾರಿಗಳು ನಿಮಗೆ ಹುಡುಕಿಕೊಂಡು ಬರುತ್ತೆ. ಉದ್ಯೋಗ ರಂಗದಲ್ಲಿ ಇರೋರಿಗೆ, ವಿಶೇಷವಾಗಿ ಅಕೌಂಟ್ಸ್, ಬ್ಯಾಂಕಿಂಗ್, IT, ಶಿಕ್ಷಣ ಕ್ಷೇತ್ರ, ಸಲಹೆಗಾರರು, ಕಲೆ ಮತ್ತು ಸಂಶೋಧನಾ ರಂಗದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ವಿ ದಿನವಾಗಿದ್ದು, ನಿಮ್ಮ ಪ್ರತಿಭೆಗೆ ದೊಡ್ಡ ಮಟ್ಟದ ಪ್ರಶಂಸೆ ಹಾಗೂ ಹೊಸ ಪ್ರಾಜೆಕ್ಟ್ಗಳು ಲಭಿಸುತ್ತೆ. ವ್ಯಾಪಾರ ರಂಗದಲ್ಲಿರೋರಿಗೆ ಹೊಸ ಡೀಲ್ಗಳು ಫೈನಲ್ ಆಗಲಿದ್ದು, ಗ್ರಾಹಕರ ಸಂಖ್ಯೆ ಹೆಚ್ಚಾಗುವ ಮೂಲಕ ದಿನದ ವಹಿವಾಟಲ್ಲಿ ಉತ್ತಮ ಲಾಭಾಂಶವನ್ನು ಪಡಿತೀರಾ. ಆದರೆ ಯಾವುದೇ ಹೊಸ ಪಾರ್ಟ್ನರ್ಶಿಪ್ಗೆ, ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸೋದು ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚುತ್ತಿದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದುಕೊಂಡಿದ್ದಕ್ಕಿಂತ ಉತ್ತಮ ಫಲಿತಾಂಶದ ಶುಭ ವಾರ್ತೆ ಲಭಿಸುತ್ತೆ. ಆದರೆ ನೀವು ಜೀವನದಲ್ಲಿ ವ್ಯವಸ್ಥಿತವಾಗಿ ಮುಂದೆ ಹೋಗ್ತಿರೋದನ್ನು ನೋಡಿ ನಿಮ್ಮ ಸುತ್ತಮುತ್ತಲಿನ ಕೆಲವರು ಒಳಗೊಳಗೆ ಅಸೂಯೆ ಪಡುವ ಸಾಧ್ಯತೆ ಇರೋದರಿಂದ ನಿಮ್ಮ ಆಸ್ತಿ, ಹಣಕಾಸು ಅಥವಾ ಭವಿಷ್ಯದ ಯೋಜನೆಗಳನ್ನು ರಹಸ್ಯವಾಗಿ ಇಡೋದು ತುಂಬಾ ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ಅತಿಯಾದ ಕೆಲಸದ ಒತ್ತಡ ಮತ್ತು ಆಲೋಚನೆಯಿಂದಾಗಿ ಜೀರ್ಣಕ್ರಿಯೆಯ ತೊಂದರೆ, ಉದರ ಸಂಬಂಧಿ ಸಮಸ್ಯೆ ಅಥವಾ ಆಲಸದ ಭಾವನೆ ಕಾಣಿಸಿಕೊಳ್ಬಹುದು. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಹೆಚ್ಚು ನೀರು ಕುಡಿಯಿರಿ ಮತ್ತು ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳಿ. ನಿಮ್ಮ ರಾಶಿಗೆ ಬುದ್ಧಿ, ಜ್ಞಾನ ಮತ್ತು ವ್ಯಾಪಾರದ ಕಾರಕನಾದ ಬುಧ ಗ್ರಹ ಅಧಿಪತಿಯಾಗಿದ್ದು, ಉತ್ತರ ಫಲ್ಗುಣಿ 2, 3, 4ನೇ ಪಾದ, ಹಸ್ತ ಮತ್ತು ಚಿತ್ತ ನಕ್ಷತ್ರದ 1, 2ನೇ ಪಾದಗಳ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಪ್ರತಿಯೊಂದು ವಿಷಯವನ್ನು ಆಳವಾಗಿ ಯೋಚಿಸುವ ಸ್ವಭಾವ ಇರುತ್ತೆ. ಇಂದು ನಿಮಗೆ ಹಸಿರು, ಗಾಢ ಹಳದಿ ಮತ್ತು ಬಿಳಿ ಬಣ್ಣಗಳು ಅತ್ಯಂತ ಅದೃಷ್ಟ ತರಲಿದ್ದು, 15, 14, 23 ಸಂಖ್ಯೆಗಳು ಶುಭ ಸೂಚಕವಾಗಿರುತ್ತೆ. ಇಂದು ಉತ್ತರ ಅಥವಾ ಪೂರ್ವ ದಿಸೆಯ ಪ್ರಯಾಣಗಳು ನಿಮಗೆ ಸಕಲ ಕಾರ್ಯಸಿದ್ಧಿಯನ್ನು ತಂದುಕೊಡುತ್ತೆ. ನಿಮ್ಮ ಮೇಲಿರುವ ನರದೃಷ್ಟಿ, ನೆಗೆಟಿವ್ ಎನರ್ಜಿ ಮತ್ತು ಶತ್ರುಗಳ ನಕಾರಾತ್ಮಕ ಪ್ರಭಾವವನ್ನು ಸಂಪೂರ್ಣವಾಗಿ ದೂರ ಮಾಡೋದಕ್ಕೆ ಇಂದು ಸಂಜೆ ಈ ಸರಳ ಪರಿಹಾರವನ್ನು ತಪ್ಪದೆ ಮಾಡಿ. ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದಕ್ಕೆ ಪೂರ್ಣವಾಗಿ ಅರಿಶಿಣ ಮತ್ತು ಸ್ವಲ್ಪ ಕುಂಕುಮವನ್ನು ಹಚ್ಚಿ ನಿಮ್ಮ ತಲೆ ಸುತ್ತ 3 ಬಾರಿ ದೃಷ್ಟಿ ತೆಗೆದು ಮನೆಯಿಂದ ಹೊರಗೆ ಯಾರೂ ತುಳಿಯದ ಜಾಗದಲ್ಲಿ ಎಸ್ಬಿಡಿ. ಇದರಿಂದ ಕೆಟ್ಟ ದೃಷ್ಟಿ ಮತ್ತು ಮಾನಸಿಕ ಕಿರಿಕಿರಿಗಳು ದೂರ ಆಗುತ್ತೆ. ಇಂದು ಮಂಗಳವಾರ ಆದ್ದರಿಂದ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮತ್ತು ಶಿವನಿಗೆ ಬಿಲ್ವ ಪತ್ರೆ ಅರ್ಪಿಸಿ ಅಥವಾ ಮನೆಯಲ್ಲೇ ಓಂ ನಮಃ ಶಿವಾಯ ಮಂತ್ರವನ್ನು 11 ಬಾರಿ ಪಠಿಸಿ, ತುಪ್ಪದ ದೀಪ ಹಚ್ಚಿ, ಹಾಗೆಯೇ ಸಾಯಂಕಾಲದ ವೇಳೆ ಮನೆಯ ಹೊಸ್ತಿಲಿಗೆ ಕಲ್ಲುಪ್ಪು ಮತ್ತು ಪಚ್ಚ ಕರ್ಪೂರ ಬೆರೆಸಿದ ನೀರನ್ನು ಚಿಮುಕಿಸಿ. ಇದರಿಂದ ಮನೆಯೊಳಗಿನ ನಕಾರಾತ್ಮಕ ಶಕ್ತಿ ದೂರವಾಗಿ ಸುಖ ಶಾಂತಿ ಅನ್ನೋದು ನೆಲೆಸುತ್ತೆ. ಸಾಧ್ಯವಾದರೆ ಇಂದು ಹಸುಗಳಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಹೆಸರುಗಳನ್ನು ತಿನ್ನಿಸಿ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಓದುವ ಸಾಮಗ್ರಿಗಳನ್ನು ದಾನ ಮಾಡಿ. ಇದರಿಂದ ನಿಮ್ಮ ಜೀವನದ ಅಡೆತಡೆಗಳೆಲ್ಲವೂ ಕೂಡ ಕ್ರಮೇಣ ದೂರವಾಗಿ ಸಕಲ ಕಾರ್ಯಗಳು ಯಶಸ್ವಿಯಾಗುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಅಥವಾ ಆಫೀಸಲ್ಲಿ ಆಗಲಿ ಒಬ್ಬ ಮಹಿಳೆಯಿಂದ ನಿಮಗೆ ಕಿರಿಕಿರಿ ಅನ್ನೋದು ಉಂಟಾಗಬಹುದು. ಆದರೆ ನೀವು ತಾಳ್ಮೆಯಿಂದ ನಡೆದುಕೊಂಡ್ರೆ ಎಲ್ಲವೂ ಕೂಡ ಯಶಸ್ವಿಯಾಗುತ್ತೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.